ಸರ್, ನಮ್ಮ ಬೆಂಗಳೂರು ನಗರ ಜಿಲ್ಲೆ ಹಾಗೂ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಿಂದ ಬಡವರಿಗೆ ಆಗ್ತಾ ಇರೋಂತ ಅನ್ಯಾಯ ಮತ್ತೆ ಎಸಿ ಕಚೇರಿಗಳಿಂದ ಬಡವರಿಗೆ ಆಗ್ತಾ ಇರೋಂತ ಅನ್ಯಾಯನ ಖಂಡಿಸಿ ಮಾರತಹಳ್ಳಿ ಮುನೇಕೋಳಲ ಸರ್ವೆ ನಂಬರ್ 116 ನೈಜ ವರದಿ ಪ್ರಕಾರ ಬಡವರಿಗೆ ಖಾತೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಉದ್ದೇಶಿಸಿ ಮತ್ತೆ ನಮ್ಮ ಕೊಡಿಗೆಹಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಬಿಡಿ ಅವರು ಅನಾಧಿಕೃತವಾಗಿ ಬಡವರ ಮನೆಗಳನ್ನ ಕೆಡವಲಿಕ್ಕೆ ಅಂದ್ರೆ ಅವರ ಹೆಸರಲ್ಲಿ ಖಾತೆಗಳಿದ್ರು ಡಾಕ್ಯುಮೆಂಟ್ಗಳಿದ್ರು ಪ್ರತಿಯೊಂದು ದಾಖಲೆಗಳು ಬಡವರ ಹೆಸರಲ್ಲಿ ಇದ್ರು ಅದನ್ನ ಕೆಡವಲಿಕ್ಕೆ ಮುಂದಾಗಿರೋದನ್ನ ಖಂಡಿಸಿ ಜೊತೆಗೆ ಗುಂಜೂರು ರೈತರಿಗೆ ಮೋಸ ಆಗಿರೋಂಥದ್ದು, ಮುಳ್ಳೂರು ರೈತರಿಗೆ ಮೋಸ ಆಗಿರೋಂಥದ್ದು, ಇಲ್ಲಿ ಬಂದಿರೋಂತಹ ಸುಮಾರು ರೈತರಿಗೆ ಮೋಸ ಆಗಿರೋದನ್ನ ಅನ್ಯಾಯ ಆಗಿರೋದನ್ನ ಖಂಡಿಸಿ ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಇವತ್ತು ಬೃಹತ್ ಹೋರಾಟ ನಡೆಸ್ತಾ ಇದೀವಿ ಸರ್. ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ಬಂದು ಹೋರಾಟಕ್ಕೆ ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ 25,000 ಜನ ಸೇರಿ ಬೃಹತ್ ಹೋರಾಟ ನಾವು ವಿಧಾನಸೌಧ ಮುತ್ತಿಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತೇವೆ. ಯಾಕಂದ್ರೆ ಇದು 3ನೇ ಹೋರಾಟ. 4ನೇ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಧಿಕಾರಿಗಳು, ಅವ್ರ ಕೆಲಸ ಅವ್ರು ಮಾಡ್ಬೇಕು. ಇಲ್ಲ ಅಂದಾಗ ಜಿಲ್ಲಾಧಿಕಾರಿಗಳ ಮೇಲೆ ಬೃಹತ್ ಹೋರಾಟ 25,000 ಜನ ಸೇರಿ, ನಾನು ಮೊನ್ನೆ ಹೇಳಿದ್ದೆ, ಮೊನ್ನೆ ಒಂದು 300 ಜನ ಸೇರಿಸಿ ಹೋರಾಟ ಮಾಡಿದಾಗ ಹೇಳಿದ್ದೆ, ನೆಕ್ಸ್ಟ್ 1000 ಜನ ಸೇರಿ ಇಲ್ಲಿ ಹೋರಾಟ ಮಾಡ್ತಾರೆ ಅಂತ. ನೀವು ನೋಡಿದ ಜನ ಅಲ್ವಾ? ಮುಂದಿನ ಹೋರಾಟ 25,000 ಜನ ಸೇರಿ ಬೃಹತ್ ಹೋರಾಟ ವಿಧಾನಸೌಧ ಮುಂದೆ ಮಾಡ್ತೀವಿ ಸರ್, ಈ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿಲ್ಲ ಅಂದಾಗ. ಥ್ಯಾಂಕ್ ಯು ಸೋ ಮಚ್.